ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಪಿಸೋಡ್ 45ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮಹಾರಾಣಿ ಸೂಜಿಂಗು ಹೇಳ್ತಿರ್ತಾಳೆ, ಮಹಾರಾಜರು ಎಷ್ಟು ಒಳ್ಳೆಯವರು ನೋಡು, ನನ್ಗೋಸ್ಕರ ಎಷ್ಟೊಂದೆಲ್ಲ ಗಿಫ್ಟ್ ಕಳ್ಸಿದ್ದಾರೆ ಅಂತ. ಅದಕ್ಕೆ ಅವಳು ಸೇವಕ್ಕೆ ಹೇಳ್ತಿರ್ತಾಳೆ, ಮಹಾರಾಣಿ ಇದರಲ್ಲಿ ಬರೀ ಮಹಾರಾಜರು ಕಳ್ಸಿರೋದಷ್ಟೇ ಅಲ್ಲ, ದರ್ಬಾರಿನ ಮಂತ್ರಿಗಳು ಕಳ್ಸಿರೋ ಗಿಫ್ಟ್ ಕೂಡ ಇದೆ. ಮಹಾರಾಣಿ ಸೂಜಿಂಗು ಒಂದು ಬ್ರೆಸ್ಲೆಟ್ ನ ತಗೋತಾಳೆ. ಆಗ ಅವಳು ಸೇವಕ್ಕೆ ಹೇಳ್ತಿರ್ತಾಳೆ, ಇದು ಮುಖ್ಯ ನಿರ್ದೇಶಕರು ಕೊಟ್ಟಿರೋದು. ಆಮೇಲೆ ಅಲ್ಲಿ ಒಂದು ಫುಲ್ ಟೀ ಸೆಟ್ ಇರುತ್ತೆ. ಇದನ್ನ ನೋಡ್ಕೊಂಡು ಅವಳು ಸೇವಕ್ಕೆ ಹೇಳ್ತಿರ್ತಾಳೆ, ಮತ್ತೆ ಈ ಟೀ ಸೆಟ್ ಕೊಟ್ಟಿರೋದು ಮಂತ್ರಿ ಸನ್ ಅವರು ಕಳ್ಸಿರೋದು. ಇಲ್ಲಿ ಅದಕ್ಕೆ ಮಹಾರಾಣಿ ಸೋಜಿಂಗ್ ಹೇಳ್ತಿರ್ತಾಳೆ, ಈ ಮಂತ್ರಿ ಮುದುಕರು ಮುಂಚೆ ನನ್ನನ್ನ ಮಾಟ ಮಂತ್ರ ಮಾಡೋಳು, ಈ ಅರಮನೆನ ಹಾಳ್ ಮಾಡಕ್ ಬಂದಿರೋಂತ ದೆವ್ವ ಅಂತೆಲ್ಲ ಹೇಳ್ತಿದ್ರಲ್ವಾ. ಈಗ ಸಡನ್ ಆಗಿ ಇದ್ದಕ್ಕಿದ್ದಂಗೆ ಇವರೆಲ್ಲ ಇಷ್ಟೊಂದ್ ಹೆಂಗ್ ಚೇಂಜ್ ಆದ್ರು. ಇಲ್ಲಿ ಅದಕ್ಕೆ ಅವಳು ಸೇವಕಿ ಹೇಳ್ತಿರ್ತಾಳೆ, ಮಹಾರಾಣಿ ಈಗ ನಿಮ್ಮನ್ನ ಯಾರು ಕೂಡ ಮೋಹಿನಿ ಪಿಚಾಚಿ ಮಾಟ ಮಂತ್ರ ಮಾಡೋರು ಅಂತ ಯಾರು ಹೇಳಲ್ಲ. ನೀವು ಮಾಡಿರೋಂತ ಕೆಲ್ಸಗಳನ್ನೆಲ್ಲ ಕೇಳಿ ದರ್ಬಾರಲ್ಲಿರೋ ಮಂತ್ರಿ ಎಲ್ಲಾರು ನಿಮ್ಮನ್ನ ತುಂಬಾನೇ ಮೆಚ್ಕೊಂಡಿದ್ದಾರೆ. ನಿಮ್ ಬಗ್ಗೆ ಯಾವಾಗ್ಲೂ ಹೊಗಳುತ್ತಿರ್ತಾರೆ. ಅವ್ರಿಗೆ ನಿಮ್ ಮೇಲೆ ತುಂಬಾ ಗೌರವ ಇದೆ. ಮತ್ತೆ ಎಲ್ಲಾ ಮಂತ್ರಿಗಳು ಹೇಳ್ತಿರ್ತಾರೆ, ನೀವು ಈ ರಾಜ್ಯಕ್ಕೆ ತುಂಬಾನೇ ಲಕ್ಕಿ ಪರ್ಸನ್ ಅಂತೆ. ಮತ್ತೆ ಆಕಾಶದಲ್ಲಿ ಒಂದು ಮೇನ್ ಸ್ಟಾರ್ ಇರುತ್ತಲ್ಲ, ಸೂರ್ಯ, ಅದಂತೆ ನೀವು. ಇಲ್ಲಿ ಅದಕ್ಕೆ ಮಹಾರಾಣಿ ಸೂಜಿಂಗು ಆ ಬ್ರೆಸ್ಲೆಟ್ ನ ತಿರುಗಿಸ್ತಾ, ಓ ಹೌದಾ, ಆದ್ರೂ ಕೂಡ ಇವರು ಇನ್ನೂ ನನ್ನ ಬಗ್ಗೆ ನೀಟಾಗಿ ತಿಳ್ಕೊಳಕ್ ಆಗಿಲ್ಲ. ಇಷ್ಟೊಂದೆಲ್ಲ ಅಪ್ರಿಶಿಯೇಟ್ ಮಾಡ್ತಾರೆ, ಆದ್ರೆ ನೋಡಿದ್ರೆ ಇಷ್ಟೊಂದು ಡಬ್ಬಾ ವಸ್ತುಗಳನ್ನ ಕಳ್ಸಿದ್ದಾರೆ ಅಂತ ಹೇಳ್ತಿರ್ತಾಳೆ. ಅವಳು ಆ ಬ್ರೆಸ್ಲೆಟ್ ನ ಬಿಸಾಕ್ತಾ ಇದ್ರ ಮೇಲೆಲ್ಲ ನಂಗೊಂಚೂರು ಇಂಟ್ರೆಸ್ಟೇ ಇಲ್ಲ. ಇಲ್ಲಿ ಅದಕ್ಕೆ ಆ ಸೂಜಿಂಗ್ ಸೇವಕಿ ಹೇಳ್ತಿರ್ತಾಳೆ, ಇನ್ನೂ ಇದೆ, ನೀವು ಫ್ರೈಡ್ ನೂಡಲ್ಸ್ ಬಗ್ಗೆ ಹೇಳಿದ್ರಲ್ಲ, ಅದ್ರ ಬಗ್ಗೆ ಮಹಾರಾಜರು ಕೇಳಿಸ್ಕೊಂಡ್ರು. ಅರಮನೆಯ ಹೊರಗಡೆಯಿಂದ ಎಷ್ಟೋ ಫೇಮಸ್ ಶೆಫ್ಗಳನ್ನೆಲ್ಲ ಕರೆಸಿ, ನಿಮಗೆ ಗೊತ್ತವ್ರನ್ನೆಲ್ಲ ಯಾಕೆ ಕರ್ಸಿರ್ಬೋದು ಅಂತ, ಸ್ಪೆಷಲಿ ನಿಮ್ಮ ನೂಡಲ್ಸ್ನ ಅಂದ್ರೆ ನಿಮ್ಮ ಫ್ರೈಡ್ ನೂಡಲ್ಸ್ನ ಮಾಡೋದಕ್ಕೋಸ್ಕರನೇ. ನೀವು ಇನ್ಮೇಲೆ ಏನೇ ತಿನ್ಬೇಕು ಅಂತ ಇರ್ಲಿ, ಅದು ಎಷ್ಟೇ ಯೂನಿಕ್ ಆಗಿರ್ಲಿ, ಅದನ್ನ ನೀವು ಟೆನ್ಷನ್ ಇಲ್ಲದೆ ಹೇಳಿ. ಈ ಮಾತನ್ನೆಲ್ಲ ಕೇಳಿ ಮಹಾರಾಣಿ ಸೂಜಿಂಗು ಫುಲ್ ಶಾಕ್ ಆಗ್ತಾ, ನಿಜವಾಗ್ಲೂ ಮಹಾರಾಜರು ನನ್ಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ರಾ? ಬರೀ ಮಹಾರಾಜರು ಒಬ್ರೆ ನನ್ನನ್ನ ಇಷ್ಟು ನೀಟಾಗಿ ಅರ್ಥ ಮಾಡ್ಕೊಳಕ್ಕಾಗೋದು, ನಿಜ ಇದೆಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ ಅಂತ ಹೇಳ್ಕೊಂಡು ಅವಳು ನಗ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ನೈಟ್ ಆಗಿರೋದನ್ನ ತೋರಿಸ್ತಾರೆ. ಇಲ್ಲಿ ಮಹಾರಾಣಿ ಸೂಜಿಂಗ್ ಏನಿರ್ತಾಳೆ, ಅವಳು ಸೇವಕಿಗೆ ವೇಟ್ ಮಾಡ್ತಿರ್ತಾಳೆ. ಅವಳು ಸೇವಕಿ ಇಲ್ಲಿ ಆ ಫ್ರೈಡ್ ನೂಡಲ್ಸ್ ನ ತಗೋ ಬರ್ತಿರ್ತಾಳೆ. ಇದನ್ನ ನೋಡಿ ಮಹಾರಾಣಿ ಹೇಳ್ತಿರ್ತಾಳೆ, ಬೇಗ ತಗೋಬಾ. ಸೇವಕಿ ಬಂದು ಅದನ್ನ ಟೇಬಲ್ ಮೇಲೆ ಇಟ್ಟಾಗ ಬೇಗ ಓಪನ್ ಮಾಡು ಅಂತ ಮಹಾರಾಣಿ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಓಪನ್ ಮಾಡಿದಾಗ ಅವಳು ಅದ್ರ ಸ್ಮೆಲ್ ತಗೋತಿರ್ತಾಳೆ. ತುಂಬಾ ಸಕ್ಕತ್ತಾಗಿದೆ ಸ್ಮೆಲ್ಲು ಅಂತ ಅವಳಂತೂ ಫುಲ್ ಖುಷಿ ಪಟ್ಕೊಂಡು ಹೇಳ್ತಿರ್ತಾಳೆ. ಮಹಾರಾಣಿ ಒಂದ್ಸತಿ ಆ ನೂಡಲ್ಸ್ ನ ತಿಂದ್ಮೇಲೆ ಹೇಳ್ತಿರ್ತಾಳೆ, ಇದೇ ತರನೇ ಟೇಸ್ಟ್ ಇದ್ದಿದ್ದು. ಅವಳ ಕನ್ಸಲ್ಲಿ ಯಾವ ತರ ಟೇಸ್ಟ್, ಯಾವ ತರ ಅದು ಕಾಣಿಸ್ತಿತ್ತಲ್ಲ, ಸೇಮ್ ಇವಾಗ ಅದೇ ತರನೇ ನೂಡಲ್ಸ್ ಅವಳ ಕಣ್ ಮುಂದೆ ಇರುತ್ತೆ. ಸೊ ಅದಕ್ಕೆ ಅವಳು ತುಂಬಾ ಖುಷಿ ಪಡ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗಾಯ್ಸ್.